ಹಲೋ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ? ಈ ದಿನ ಬಂದ್ಬಿಟ್ಟು ಸಬ್ಬಕ್ಕಿ ಸೊಪ್ಪಲ್ಲಿ ಒಂದು ದೋಸೆ ಮಾಡಿ ನಿಮಗೆಲ್ಲ ತೋರಿಸೋಣ ಅಂತ ಆಸೆ ಆಯಿತು. ಅದಕ್ಕೆ ಬಂದಿದ್ದೀನಿ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಇಷ್ಟೇ ಸಿಂಪಲ್ಲಾಗಿ, ತುಂಬ ಅರ್ಜೆಂಟಾಗಿ ಮಾಡುವಂಥ ಸಾಮಗ್ರಿಗಳಿದು. ಇದನ್ನು ನೀಟಾಗಿ ನಾವು ಏನು ಮಾಡಬೇಕು ಅಂದರೆ, ಫಸ್ಟು ಸೊಪ್ಪನ್ನ ತೊಗೊಂಡು ಫಸ್ಟ್ ಕಟ್ ಮಾಡ್ಕೋಬೇಕು. ಸಣ್ಣಗೆ ಉತ್ತರಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಎಷ್ಟು ಸಣ್ಣ ಇರುತ್ತೋ ಅಷ್ಟು ಒಳ್ಳೆಯದು. ಹಸಿಟ್ಟು ಇಲ್ಲಿದೆ, ನಿಮ್ಮ ಕಣ್ಮುಂದೆನೇ ಇದೆ, ಅಷ್ಟೇ ಸಾಕು, ಜಾಸ್ತಿ ಬೇಡ. ಅಂದರೆ ಮಕ್ಕಳಿಗೆ ಮತ್ತು ಬೆಳಗ್ಗೆಗೆ ತಿಂಡಿಗೆ ಭಾಳ ಇಷ್ಟ ಆಗುತ್ತೆ ಇದು. ಇಂಥವೆಲ್ಲ ಮಕ್ಳಿಗೆ ಮಾಡಿಕೊಟ್ರೆ, ಅದು ಬೇರೆ ಈಗ ಸ್ಕೂಲ್ ರಜೆ ಇದೆಯಲ್ಲ, ಮಕ್ಕಳು ಭಾಳ ಇಷ್ಟಪಡ್ತಾರೆ. ನೋಡ್ತಾ ಇದ್ದೀರಲ್ಲ, ಇದನ್ನು ಅದರೊಳಗೆ ಹಾಕ್ಕೊಂಬಿಟ್ಟೆ. ಓಕೆನಾ? ಹಾಗೆ ಒಂದೇ ಒಂದು ಈರುಳ್ಳಿ ತೊಗೊಂಬೋಣ. ಈರುಳ್ಳಿ ತೊಗೊಂಡು ಅದು ಅಷ್ಟೇ ಈರುಳ್ಳಿನ ಸಣ್ಣಕ್ಕೆ ಕುಯ್ಕೊಂಬಿಟ್ಟು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಚಟ್ನಿ ಆಗಲಿ, ಸಾಗು ಆಗಲಿ, ಕುರ್ಮ ಆಗಲಿ ಏನು ಬೇಕಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಬೋಣ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗೆ ದೋಸೆ ನಾವು ತಿನ್ಬೋದು. ಇದೊಂಥರ ಮಸಾಲ ದೋಸೆ ಅಂತಲೇ ಹೇಳ್ಬೋದು. ಆ ಮಸಾಲೆ ಅಲ್ಲ, ಇದೊಂಥರ ಮಸಾಲೆ ಗಂಟಾಗಿರುತ್ತೆ. ಓಕೆನಾ? ಇಷ್ಟೇ ಸಾಕು. ಅದರೊಳಗೆ ಹಾಕ್ಕೊಂಬಿಟ್ಟು ಮೇಯ್ನ್ ತಿನ್ನೋಣ, ಜಾಸ್ತಿ ಹಾಕ್ಬಾರ್ದು. ಒಂದೆರಡು, ಜಾಸ್ತಿ ಅಂದರೆ 3 ಹಾಕ್ಕೊಳ್ಬೋದು ಅಷ್ಟೇ. ನಾನು ಇಲ್ಲಿ 3 ಹಾಕ್ತಾಯಿದ್ದೀನಿ. ಜಾಸ್ತಿ ಹಸಿಟ್ಟಿಲ್ಲ, ಸ್ವಲ್ಪ ಹಸಿಟ್ಟಿಗೆ ಸಿಂಪಲಾಗಿ ಮಾಡ್ಕೊಬೋದು. ಇದು ಸಾಯಂಕಾಲದ ಕಾಫಿಗೆ, ಬೆಳಗಿನ ಅರ್ಜೆಂಟಿ ಶುಗರ್ ಪೇಷಂಟ್ಗಳು ಅವರು ಇರ್ತಾರಲ್ವ, ವಯಸ್ಸಾದವರು ಕೂಡ ಇದು ಮಾಡಿ ಕೊಟ್ಟರೆ ವೆರೈಟಿಯಾಗಿ ಭಾಳ ಚೆನ್ನಾಗಿದೆ ಅಂತ ತಿಂತಾರೆ. ಯಾವುದೇ ರೀತಿಯಾದ ಚಟ್ನಿ ಸಾಗು ಏನು ಬೇಕಾಗಿಲ್ಲ ಅದಕ್ಕೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಸ್ನೇಹಿತರೆ. ಹಾಗೆ ಕ್ಯಾರೆಟ್ ತೊಳ್ಕೊಂಡು ಬಂದ್ಬಿಡ್ತೀನಿ. ಕುಯ್ಕೊಂಡು ಸಾಕು. ಅದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ಟೇಸ್ಟ್ ಕೊಡೋದದೆ, ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಒಬ್ಬೊಬ್ರು ಹಾಕಲ್ಲ, ನಾನು ಹಾಕ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅಂತ. ನೋಡ್ತಾ ಇದ್ದೀರಲ್ಲ, ಏನೇ ಮಾಡಿದ್ರು ವೆರೈಟಿಯಾಗಿ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಗಬೇಡಿ, ಬೈಕೋಬೇಡಿ. ಏನೊಂದು ಪ್ರಯತ್ನ ಪಡ್ತಾಯಿದ್ದೀವಿ. ವಾಚಿಂಗ್ ಅವರು ಹೋಗ್ತಾ ಇಲ್ಲ, ಅದೇ ಭಾಳ ಬೇಜಾರಾಗ್ತಾ ಇರೋದು. ನಾನು ಲೈವ್ ಬರ್ತೀನಿ. ನೀವು 4000 ಮಾಡಿದ ತಕ್ಷಣ ಆವತ್ತೇ ಬಂದು ನಾನು ನಿಮಗೆಲ್ಲ ಹೇಳ್ತೀನಿ ಬಂದಿದೆ ಆಗಿದೆ ಅಂತ. ಓಕೆನಾ? ನೋಡ್ತಾ ಇದ್ದೀರ, ಹಾಕ್ಕೊಂಬಿಟ್ಟು ಎಷ್ಟು ಐಟಮ್ ಹಾಕ್ಬೇಕು ಅದಕ್ಕೆ. ನೀಟಾಗಿ ಕಲಿಸ್ಕೋಬೇಕು ಹಿಂಗೆ. ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಸ್ನೇಹಿತರೆ ಹಾಕ್ತಾ ಇದ್ದೀನಿ. ಥರನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಬೋಣ. ಸುತ್ತಲೂ ಅಂತ ಇದೆ ನೋಡಿ.
ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ವಿಡಿಯೋಗಳೆಲ್ಲ ಆಗ್ತಾ ಇರ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮನ್ನು ಅರಸಿ ಆಶೀರ್ವದಿಸಿ. ಇಲ್ಲ ಆದಮೇಲೆ ನನ್ನ ಚಿಕ್ಕ ಮಗನಿಗೆ ಟೇಸ್ಟ್ ಕೊಡ್ತೀನಿ, ಅವನೇ ಚೆನ್ನಾಗಿ ಟೇಸ್ಟನ್ನು ಜಡ್ಜ್ ಮಾಡೋದು ಚೆನ್ನಾಗಿದೆ ಇಲ್ವ ಅಂತ. ರೋಸ್ಟ್ ಆಗಬೇಕು ಚೆನ್ನಾಗಿ, ಎಷ್ಟು ರೋಸ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ವೆರೈಟಿಯಾಗಿ ಎಲ್ಲ ಉಪ್ಪು, ಮೆಣಸಿನ್ಕಾಯಿ, ಸೊಪ್ಪು ಆರೋಗ್ಯಕ್ಕೆಲ್ಲ ಒಳ್ಳೆಯದೇ ಇರುತ್ತೆ. ಯಾವುದೋ ಹಾನಿಕರ ಇಲ್ಲ. ಕ್ಯಾರೆಟ್ ಆಗಲಿ ಯಾವುದಿಲ್ಲ. ಆದರೆ ಕೊಬ್ಬರಿ ನಾವು ಹಾಕ್ಕೋಬೋದು, ಇಲ್ಲ ಬೇಡ ಅಂದರೂ ಕೂಡ. ಇನ್ನು ಸ್ವಲ್ಪ ರೋಸ್ಟ್ ಆಗಲಿ ಸ್ನೇಹಿತರೆ. ಅದು ಉರಿ ಸ್ವಲ್ಪ ಕಡಿಮೆ ಇಕ್ಕಿದೆ. చూస్తున్నారు కదా అందరూ. ఇలా కూరాకులో చేసుకొని కూరాకు వేసేసి సబ్బక్కి అంటే దాన్ని ఏమంటారు తెలుగులో, నాకు కూడా సరిగా తెలీదు. ವಾವ್, ಚೆನ್ನಾಗಾಗಿದೆ. ತೊಗೊಂಬೋಣ ಪ್ಲೇಟ್ಗೆ. ಓಕೆನಾ? ಈ ಸಲ ನಾವು ಲೈಟಾಗಿ ಎಣ್ಣೆ ಹಾಕ್ಕೊಂಡು ಸೂಪರಾಗಿ ಬರುತ್ತೆ. ಇದು ಯಾವುದೋ ಒಂದು ಏಷ್ಯಾ ಖಂಡದ ಮ್ಯಾಪ್ ಇದು. ಯಾವ ಮ್ಯಾಪು ಅಂತ ನೀವು ಕಮೆಂಟ್ ಮಾಡಿ. ದೇಶ ವಿದೇಶಗಳಿಂದ ನೋಡ್ತಾ ಇರುವಂಥ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ. ಹಾಯ್, ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಪ್ರೋತ್ಸಾಹ ನೀಡಿ. ಒಂದು ಸಣ್ಣ ಪ್ರಯತ್ನಕ್ಕೆ ಬೆಂಬಲ ಅನ್ನೋದು ನೀಡಿ. ರೋಸ್ಟ್ ಆಗಬೇಕು. ಎಷ್ಟು ರೋಸ್ಟ್ ಆಗುತ್ತೋ ತುಂಬ ಚೆನ್ನಾಗಿರುತ್ತೆ ಇದು. ನೋಡ್ತಾ ಇದ್ದೀರಲ್ಲ, ರೋಸ್ಟ್ ಆಗಿದೆ ಆಲ್ರೆಡಿ. ನೋಡಿ ಆಗಬೇಕು. ರಘುನಂದನ್, come here. ಓಕೆ. ಇನ್ನು ಏನಾದರೂ ನಾವು ಜಾಸ್ತಿ ಮಾಡೋಕ್ಕೆ ಹೋದರೆ ರೋಸ್ಟ್ ಆಗಿಬಿಡುತ್ತೆ. ಡಬಲ್ ರೋಸ್ಟ್, ಟ್ರಿಬಲ್ ರೋಸ್ಟ್ ಆಗಿಬಿಡುತ್ತೆ. ಅದಕ್ಕೇನು ಮಾಡಬೇಕು ಅಂದರೆ ಸಾಕು ಅಂತೇಳಿ ನಾವು ತೆಗೆದುಬಿಡಬೇಕು. ಆಗಿದೆ ಸ್ನೇಹಿತರೆ, ರಿಮೂವ್ ಮಾಡೋಣ. ರಿಮೂವ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನಾನು. ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ನಮ್ಮ ಮಗ ಬರ್ತಾ ಇದ್ದಾನೆ, ಚಿಕ್ಕ ಮಗ. ಅವರೇ ಹೇಳೋದು ಈಗ ನಮಗೆ ಜಡ್ಜ್ ಮಾಡೋದು ತುಂಬ ಚೆನ್ನಾಗಿದೆ ಅಂತ. ಅವರೇ ಜಡ್ಜ್ ಮಾಡಿ ಇದನ್ನು ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಿಯಾಗಿ, ಒಳ್ಳೆ ಸೂಪರಾಗಿರುತ್ತೆ. ಕಮ್ಮಿ ಯಾರು ರಘುನಂದನ್? ಹೇಗಿದೆ ರಘುನಂದನ್? ಸೂಪರಾ? ಥ್ಯಾಂಕ್ ಯು.